ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭರ್ಜರಿ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಕಿರುಗಾವಲು ಗ್ರಾಮದಲ್ಲಿ ಕುಮಾರಸ್ವಾಮಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಎಚ್.ಡಿ.ಕೆ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಜೆಡಿಎಸ್ ಬಿಜೆಪಿ ಮುಖಂಡರುಗಳು ಸಾಥ್ ನೀಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿರುವ ಕಾರಣಕ್ಕಾಗಿ ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರನ್ನು, ಬಿಜೆಪಿಯ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದರ ಮೂಲಕ ಮತಯಾಚನೆಯನ್ನು ಮುಂದುವರಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ರೈತರು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲಿಕ್ಕಾಗಿಲ್ಲ. ಆದ್ರೆ ಮುಂದಿನ 5 ವರ್ಷದಲ್ಲಿ ನಾನು ಒಂದು ಮಾತನ್ನ ಕೊಡ್ತೇನೆ. ಒಂದು ರೈತ ಸಾಲ ಮನ್ನಾ ಬಗ್ಗೆ ನಾನೇನು ಹೇಳಿದ್ದೇನೆ, ಕೆಲಸ ಮಾಡಿ ತೋರಿಸಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ನನ್ನ ಕಿರುಗಾವಲಿನ ಸುತ್ತಮುತ್ತಲ ಗ್ರಾಮಗಳ ಎಲ್ಲರನ್ನ ರೈತರಿಗೆ ಮನವಿ ಮಾಡ್ತೇನೆ, ಒಂದು ಅವಕಾಶವನ್ನ ನೀವೇ ನನ್ನನ್ನು ನಂಬಿದ್ರೆ ಅವಕಾಶವನ್ನು ನನಗೆ ಕೊಡಿ. ನನ್ನ ಮೇಲೆ ವಿಶ್ವಾಸ ಇದೆ. ಆರ್ಥಿಕವಾಗಿ ನಿಮಗೆ ಶಕ್ತಿ ಕೊಡೋದು ನನ್ನ ಜವಾಬ್ದಾರಿ. ನಂತರ ಗಂಗಾ ಮತಸ್ಥರು ನಾನು ಮಳವಳ್ಳಿ ಬಂದಾಗಲೂ ಒಂದು ಅರ್ಜಿ ಕೊಟ್ಟಿದ್ದಾರೆ. ಗಂಗಾ ಮತಸ್ಥರ ಸಮಾಜವನ್ನ ಎಸ್.ಟಿ. ಸಮಾಜಕ್ಕೆ ಇವತ್ತು ಸೇರಿಸಬೇಕು ಅಂತಕ್ಕಂಥದ್ದು. ಬರೀ ಗಂಗಾ ಮತಸ್ಥರ ಸಮಾಜ ಅಲ್ಲ, ಕಾಡುಗೊಳ್ಳರು ಸಹ ಚಿತ್ರದುರ್ಗ ಭಾಗಕ್ಕೆ ಹೋದಾಗ ಅಲ್ಲೂ ಸಹ ಕಾಡುಗೊಳ್ಳರು ಸಹ ಎಸ್.ಟಿ. ಸಮಾಜಕ್ಕೆ ಸೇರಬೇಕು ಅಂತ ಹೇಳ್ತಾರೆ. ಎಸ್.ಟಿ. ವರ್ಗಕ್ಕೆ ಇವತ್ತು ಗಂಗಾ ಮತಸ್ಥರು ಈ ಒಂದು ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು 28-30 ಸಾವಿರ ಮತದಾರರಿದ್ದೀರಿ. ನಿಮಗೆ ನಾನು ಭರವಸೆಯನ್ನು ಕೊಡ್ತೇನೆ, ಚುನಾವಣೆ ಆದ 1-2 ತಿಂಗಳ ಒಳಗೆ ಗಂಗಾ ಮತಸ್ಥರನ್ನ ಎಸ್.ಟಿ. ಸಮಾಜಕ್ಕೆ ನನ್ನ ವೈಯಕ್ತಿಕವಾದ ಸ್ವಾರ್ಥಕ್ಕಲ್ಲ, ನನ್ನ ರೈತರ ಕಷ್ಟಗಳನ್ನೇ ಗಮನಿಸಿದ್ದೇನೆ. ನಮ್ಮ ರೈತರಿಗೆ ಒಂದು ಹೊಸ ಒಂದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಅಗಾಧವಾದಂತಹ ಒಂದು ಗೌರವ ಇದೆ. ದೇವೇಗೌಡರ ಮಾರ್ಗದರ್ಶನ ನನಗೆ ಬೇಕು ಅಂತಕ್ಕಂಥದ್ದನ್ನ ಹಲವಾರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ಅದಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರ ಅನುಭವ ಏನಿದೆ, ಆ ಅನುಭವವನ್ನ ಇವತ್ತು ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣವಾಗಿ ಅವರ ಅನುಭವವನ್ನು ಉಪಯೋಗ ಮಾಡಿ ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಮೊನ್ನೆ ಮೈಸೂರಿನ ಸಭೆಯಲ್ಲಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ನಾನು ಇವತ್ತು ಮೈತ್ರಿಯ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ನಾಡಿನ ರೈತರು, ಬರೀ ಮಂಡ್ಯ ಜಿಲ್ಲೆಯ ರೈತರಿಗೆ ಅಷ್ಟೇ ಅಲ್ಲ ನಾನು ಹೇಳೋದು, ಇಡೀ ರಾಜ್ಯದ ರೈತರು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಲಿಕ್ಕಾಗಿಲ್ಲ. ಆದ್ರೆ ಮುಂದಿನ 5 ವರ್ಷದಲ್ಲಿ ನಾನು ಒಂದು ಮಾತನ್ನ ಕೊಡ್ತೇನೆ, ಒಂದು ರೈತ ಸಾಲ ಮನ್ನಾ ಬಗ್ಗೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ MP ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ.
ಇದೊಂದು ಜಿದ್ದಾಜಿದ್ದಿನ ಕ್ಷೇತ್ರ, ಮಂಡ್ಯ ಕ್ಷೇತ್ರ, JDSನ ಭದ್ರಕೋಟೆ. ಆದರೆ ಈಗ ಕಾಂಗ್ರೆಸ್ನ ಅತಿ ಹೆಚ್ಚು ಶಾಸಕರಿದ್ದಾರೆ. ಭದ್ರಕೋಟೆಯನ್ನು ಪುನಃ ವಶಪಡಿಸಿಕೊಳ್ಳಬೇಕು, ಅಲ್ಲಿಂದಲೇ ಬಹಳ ಗಟ್ಟಿಯುತವಾದಂಥ ನೆಲೆ ನಿಲ್ಲಬೇಕು ಅಂತ ಹೇಳಿ JDS ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. JDSಗೆ ಬೆಂಬಲವಾಗಿ ಇಲ್ಲಿ BJP ಕೂಡ ನಿಂತ್ಕೊಂಡಿದೆ. ಕುಮಾರಸ್ವಾಮಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ನಡೆಸಿರುವಂಥ ಯೋಜನೆಗಳನ್ನು, ಸಾಲ ಮನ್ನಾ ಸೇರಿದಂತೆ ರೈತರಿಗೆ ಮಾಡಿದಂಥ ಅನುಕೂಲಗಳನ್ನು ಇಟ್ಟುಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ. ಅದರ ಮೂಲಕ ನನಗೆ ಮತ ಕೊಡಿ, ನಿಮ್ಮ ಜೊತೆಗೆ ನಾನು ನಿಲ್ತೇನೆ ಎನ್ನುವ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ನಾನೇನು ಮಾತಾಡೋ ಒಂದೇ ಮಾತು, ಅಣ್ಣ ಮಾತಾಡ್ತಾರೆ.